ಕುಬೇರ ಮುದ್ರಾ ಅಂತ ಅಂದ್ರೆ ಇದು ಏನ್ ಗೊತ್ತಾ, ಕುಬೇರ ಅಂದ್ರೆ ದುಡ್ಡು ಅಂತ. ನಮ್ಗೆ ಹೆಚ್ಚಿನಾಗಿ ದುಡ್ಡಿನ ಸಮಸ್ಯೆಗಳು ಬಂದಾಗ ಈ ಮುದ್ರೆಯನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಬಟ್ ನಾನು ಹಂಗೆ ಹೇಳಕ್ ಹೋಗಲ್ಲ. ಇದು ಬಂದು ಆರೋಗ್ಯಕ್ಕೆ ಸಂಬಂಧಪಟ್ಟಿರೋ ಮುದ್ರೆ. ಟೋಟಲ್ ಆರೋಗ್ಯ ನಿಮಗೆ ಚೆನ್ನಾಗಿರ್ಬೇಕು ಅಂದ್ರೆ ಈ ಕುಬೇರ ಮುದ್ರೆಯನ್ನ ಮಾಡ್ಬೇಕು. ಬಟ್ ಇದ್ರ ಇನ್ನೊಂದು ಅನುಕೂಲ ಏನಪ್ಪಾ ಅಂದ್ರೆ, ಈ ಯಾರಿಗೆಲ್ಲ ಸ್ಟೇಜ್ ಫಿಯರ್ ಕಡಿಮೆ ಇರುತ್ತೆ ಅವರು ಇದನ್ನ ಜಾಸ್ತಿ ಅಭ್ಯಾಸ ಮಾಡಿ ಸ್ವಲ್ಪ ಧೈರ್ಯ ಬರುತ್ತೆ ಅಂತ. ಮತ್ತೆ ಯಾರೆಲ್ಲ ಹೊಸದಾಗಿ ಇಂಟರ್ವ್ಯೂಗೆ ಹೋಗ್ತಾರೆ ಅವರು ಕೂಡ ಈ ಮುದ್ರೆಯನ್ನ ಮಾಡಿದ್ರೆ ಧೈರ್ಯ ಬರುತ್ತೆ ಅಂತ. ಮತ್ತೆ ನೀವು ಏನೋ ಜಾಸ್ತಿ ಜೋರಾಗಿ ಮಾತಾಡ್ಬೇಕು, ನಿಮಗೆ ಭಯ ಆಗ್ತಾ ಇರುತ್ತೆ ಅಂತ ಅಂದ್ರೆ, ಸಾವಿರಾರು ಜನ ಇರ್ತಾರೆ ಅಲ್ಲಿ ಮಾತಾಡ್ಲಿಕ್ಕೆ ಈ ಮುದ್ರೆ ತುಂಬಾ ನಿಮ್ಗೆ ಅನುಕೂಲ ಮಾಡುತ್ತೆ. ನಾನು ಇದನ್ನ ಮಾಡಿದ್ದೀನಿ. ಓಕೆನಾ. ಕುಬೇರ ಮುದ್ರೆ ಹೇಗೆ ಮಾಡೋದು ಅಂತಂದ್ರೆ, ಹಸ್ತವನ್ನ ನೋಡಿ ಹೀಗಿರುತ್ತೆ ಹಸ್ತ. ಓಕೆನಾ. ನೀವೇನ್ ಮಾಡ್ಬೇಕು ಅಂತಂದ್ರೆ, ತೋರು ಬೆರಳು ಮಧ್ಯದ ಬೆರಳನ್ನ ಈ ಹೆಬ್ಬೆರಳು ತುದಿಗೆ ಲಾಕ್ ಮಾಡ್ಕೋಬೇಕು. ಓಕೆನಾ. ಲಾಕ್ ಆದ್ಮೇಲೆ ಇನ್ನು ಉಳ್ಕೊಳ್ಳೋದು ಯಾವುದು, ಇನ್ನ ಹಾ ಫಿಂಗರ್ ಅಂದ್ರೆ ಉಂಗುರದ ಬೆರಳು ಮತ್ತೆ ಕಿರು ಬೆರಳು, ಈ ಎರಡು ಬೆರಳುಗಳನ್ನ ಈ ಕೆಳಗಡೆ ಲಾಕ್ ಮಾಡ್ಕೋಬೇಕು. ಹೀಗೆ ಈ ಮೇಲಿருந்து ಲಾಕ್ ಮಾಡ್ಕೋಬೇಕು. ಉಲ್ಟಾ ನಿಮ್ಮ ಮಂಡಿ ಮೇಲೆ ಮಾಡ್ಕೋಬೇಕು. ಅರ್ಥ ಆಯ್ತಾ. ಇದನ್ನ 15 ನಿಮಿಷಗಳ ಕಾಲ ಮಾಡ್ಬೇಕು ಈ ಮುದ್ರೆಯನ್ನ. ಇದು ಕುಬೇರ ಮುದ್ರ ಅಂತ ಕರಿತೀವಿ.